ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಬಯಸ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಂಗೆ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಬಂದು ಇವತ್ತು ಎಲ್ಲ ಈ ಲಾಗಲ್ಲಿ ಸ್ವಲ್ಪ ಸ್ಕೂಲ್ ಬಗ್ಗೆ ಎಲ್ಲ ಇರುತ್ತೆ. ಹಾಗೆ ಜಿಶೋರ್ ಸ್ಕೂಲ್, ಇಲ್ಲಿ ಕೆನಡಾದಲ್ಲಿ ಪಬ್ಲಿಕ್ ಸ್ಕೂಲ್ ಯಾವ ರೀತಿ ಇರುತ್ತೆ ಅಂತ ಎಲ್ಲ ಸ್ಕೂಲ್ ಒಳಗಡೆನೂ ಹೋಗ್ತಾ ಇದ್ದೀನಿ. ಸೊ ಅದನ್ನೆಲ್ಲ ತೋರಿಸ್ತೀನಿ ಇವತ್ತು ಈ ವಿಡಿಯೋದಲ್ಲಿ. ಸೊ ಲೈಕ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ. ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ಫಸ್ಟ್ ಬಿಸಿನೀರು ಇಟ್ಬಿಡ್ತೀನಿ ಸ್ಟವ್ ಮೇಲೆ. ಕೆಟಲ್ ಕೆಟ್ಟೋಗಿದೆ, ಹಾಕೋ ಆನ್ ಆಗ್ತಾನೆ ಇಲ್ಲ ಕೆಟಲ್, ಅದಕ್ಕೆ ಸ್ಟವ್ ಮೇಲೇ ಕಾಯಿಸ್ತಾ ಇದ್ದೀನಿ. ತಗೋಬೇಕು ನೋಡ್ತಾ ಇದ್ದೀನಿ, ಬಟ್ ಸ್ಟೈನ್ಲೆಸ್ ಸ್ಟೀಲ್ ಕೆಟಲ್ ಸಿಗ್ತಾಯಿಲ್ಲ. ಎಲ್ಲೂ ನೋಡಿದ್ರು ಗ್ಲಾಸ್ ಕೆಟಲ್ಲೇ ಸಿಗ್ತಾ ಇದೆ. ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ಇದು ಮೊರಿಂಗಾ ಲೀವ್ಸ್ ಅಂದರೆ ನುಗ್ಗೆಕಾಯಿ ಎಲೆ ಇರುತ್ತಲ್ಲ, ಅದ್ರದ್ದು ಪೌಡರ್ ಸಿಗುತ್ತೆ. ಅದನ್ನ ಮಾರ್ನಿಂಗ್ ಎದ್ದಿದ ತಕ್ಷಣ ಕುಡಿತಾರೆ. ನಾನಲ್ಲ, ನಮ್ಮ ಹಸ್ಬೆಂಡ್ ಕುಡಿತಾರೆ. ಇದನ್ನ ಏನು ಮಾಡಬೇಕಂದ್ರೆ ಕುದಿಸ್ಬೋದು, ಇಲ್ಲಾಂದರೆ ಚೆನ್ನಾಗಿ ಕಾಯ್ದಿರೋ ನೀರಲ್ಲಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು 10 ಮಿನಿಟ್ಸ್ ಆ ಥರ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಟ್ರೆ ಅದು ಹಸಿ ಫ್ಲೇವರೆಲ್ಲ ಹೋಗುತ್ತೆ, ಚೆನ್ನಾಗಿ ಆಗುತ್ತೆ. ಅದು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ 1 ಮಂತಿಂದ ಆ ರೀತಿ ಟ್ರೈ ಮಾಡ್ತಾ ಇದ್ದೀನಿ. ನಾನು ಆ ಪೌಡರ್ ಮಿಕ್ಸ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಅದು ಕುಡಿಯೋದ್ರಿಂದ ಏನೋ 31 ಕಾಯಿಲೆಗಳು ನಿವಾರಣೆ ಆಗುತ್ತೆ ಅಂತ. ಅದರಿಂದ ಆ ಸೊಪ್ಪು ಬೆಳಗ್ಗೆ ಎದ್ದಿದ ತಕ್ಷಣ ಬರೀ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅದಕ್ಕೆ ಟ್ರೈ ಮಾಡೋಣ. ನಮ್ಮವ್ರಿಗೆ 1 ಮಂತ್ ಕುಡಿ ನೋಡು, ಟ್ರೈ ಮಾಡೋಣ ಹೇಗಿರುತ್ತೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ 1 ಮಂತಿಂದ ಕುಡಿತಾ ಇದ್ದಾರೆ ಅವರು. ಬೆಳಿಗ್ಗೆ ಎದ್ದಿದ ತಕ್ಷಣ ಬರೀ ಖಾಲಿ ಹೊಟ್ಟೆಗೆ ಫಸ್ಟ್ ಒಂದು ಗ್ಲಾಸು ಅದು ನುಗ್ಗೆ ಸೊಪ್ಪಿನ ವಾಟರ್ ಕುಡಿತಾರೆ. ಇಲ್ಲಿ ಬಂದು ನಾನು ಸ್ವಲ್ಪ ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ರೊಟ್ಟಿಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿ ಹಾಕೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ಮಧ್ಯಾಹ್ನಕ್ಕೂ ಅದೇ ರೀತಿ ಸಾಫ್ಟಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಬರುತ್ತೆ, ಮಧ್ಯಾಹ್ನಕ್ಕೆ ಇನ್ನೂ ಗಟ್ಟಿ ಆಗುತ್ತೆ ಅಲ್ವ. ಅದಕ್ಕೆ ಈ ರೀತಿ ಸೌತೆಕಾಯಿ ಹಾಕಿ ಮಾಡ್ತೀನಿ, ಅವನಿಗೆ ಈಸಿಯಾಗಿರುತ್ತೆ ತಿನ್ನೋದಕ್ಕೆ. ಇನ್ನು ಈ ರೀತಿ ರೊಟ್ಟಿಗೆಲ್ಲ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನು ಸ್ನ್ಯಾಕ್ಸಿಗೆ ರೆಡಿ ಮಾಡ್ತಾ ಇದ್ದೀನಿ. ಸ್ನ್ಯಾಕ್ಸಿಗೆ ಬಂದು ಆಪಲ್ಲೂ ವ್ಯಾಫೆಲ್ಸ್ ಹಾಕ್ತಾ ಇದ್ದೀನಿ. ಇದು ವ್ಯಾಫರ್ಸ್ ಬಂದು ಆ್ಯಕ್ಚುಲಿ ನಾನು ಯೂಸ್ ಮಾಡಲ್ಲ, ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದು. ಒಂದು ಫ್ರೂಟ್ಸು ಒಂದು ಡ್ರೈ ಫ್ರೂಟ್ಸ್ ಹಾಕೋದು ನಾನು US ಇದ್ದಾಗ. ಇಲ್ಲಿ ಕೆನಡಾ ಬಂದ ಮೇಲೇ ಸ್ವಲ್ಪ ಚಿಪ್ಸ್ ಅದೆಲ್ಲ ಹಾಕ್ತಾ ಇದ್ದೀನಿ. ಯಾಕಂದರೆ ನಾನು US ಸ್ಕೂಲ್ಗೆ ಹೋದಾಗ ಹೇಳಿದ್ದೆ, ಸ್ಕೂಲಲ್ಲಿ ಜಂಕ್ ಫುಡ್ ಅಲೋ ಮಾಡಲ್ಲ, ಹೆಲ್ತಿ ಫುಡ್ ಅಲೋ ಮಾಡೋದು ಅಂತೇಳಿ. ಅವ್ನು ಸರಿ ಅಂತೇಳಿ ಹೆಲ್ತಿ ಫುಡ್ಡೇ ತೊಗೊಂಡು ಹೋಗ್ತಾ ಇದ್ದ. ಬಟ್ ಇಲ್ಲಿ ಸ್ಕೂಲಲ್ಲಿ ಟೀಚರ್ ಹೇಳಿದ್ರಂತೆ ಒಂದು ಹೆಲ್ತಿ ಫುಡ್ಡು ಒಂದು ಜಂಕ್ ಫುಡ್ ತೊಗೋಬೋದು ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ನು ಇಟ್ಕೊಬಿಟ್ಟಿದ್ದಾನೆ. ಮಕ್ಕಳಿಗೆ ಸಿಕ್ಕಿದ್ರೆ ಚಾನ್ಸ್ ಅಂತ ಕಾಯ್ಕೊಂಡಿರ್ತಾರಲ್ಲ ಜಂಕ್ ಫುಡ್ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಬಿಸ್ಕೆಟ್ಸು, ಚಿಪ್ಸ್ ಅವೆಲ್ಲನೂ. ಅವನು ನಂಗೆ ಟೀಚರ್ ಹೇಳಿದ್ದಾರೆ ನೀನೇ ಕೊಡಲ್ಲ ಅಂತ ಹೇಳ್ದೆ. ಬಟ್ ನಾನು ಬೈಕೊಂಡೆ ಟೀಚರ್ಗೆ. ಆಮೇಲೆ ನಂಗೆ ಗೊತ್ತಾಯಿತು, ಫಸ್ಟ್ ತೊಗೊಂಡೋದ್ರು ಟೀಚರ್ ತಿನ್ನೋಕೆ ಬಿಡಲ್ಲ. ಫಸ್ಟ್ ಹೆಲ್ತಿ ಫ್ರೂಟ್ ಏನಾದರೂ ಫ್ರೂಟ್ಸ್ ಅದು ತೊಗೊಂಡೋಗಿರ್ತೀವಲ್ಲ ಅದು ತಿನ್ನಬೇಕು, ಆಮೇಲೆ ಅದು ತಿನ್ನಬೇಕು, ನೆಕ್ಸ್ಟ್ ಟೈಮ್ ಇದ್ದರೆ ಅದು ತಿನ್ನಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಫ್ರೂಟ್ಸೇ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಅದು ಸ್ವಲ್ಪ ಕಮ್ಮಿ ಹಾಕಿರ್ತೀನಿ. ಸೊ ಅವ್ನು ನಿಧಾನಕ್ಕೆ ತಿನ್ನೋದು, ಅವ್ನು ಫಾಸ್ಟಾಗಿ ತಿನ್ನೋದಕ್ಕೆ ಬರಲ್ಲ, ತುಂಬ ಸ್ಲೋ ಅವ್ನು ತಿನ್ನೋದು. ಅವ್ನು ಫ್ರೂಟ್ಸ್ ತಿನ್ನೋ ಅಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಅವ್ರು ಕೊಡೋದೇ 5-10 ಮಿನಿಟ್ಸ್ ಅಷ್ಟೇ ಟೈಮ್ ಕೊಡೋದು. ಅವ್ನು ಬಂದು ಮನೇಲಿ ಗಲಾಟೆ ಮಾಡ್ತಾ ಇರ್ತೀನಿ, ನೀನು ಫ್ರೂಟ್ಸ್ ಜಾಸ್ತಿ ಆಗಬೇಡ, ನಂಗೆ ಬಿಸ್ಕೆಟ್ಸು ಚಿಪ್ಸು ತಿನ್ನೋದಕ್ಕೆ ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನಾನು ಹಾಕ್ತೀನಿ ಫ್ರೂಟ್ಸ್, ಒಂದು ಫ್ರೂಟ್ ಹಾಕ್ತೀನಿ, ನಿನ್ಗೆ ಅದು ಬೇಕು ಅಂದರೆ ನೀನು ಫಾಸ್ಟಾಗಿ ತಿನ್ನೋದು ಕಲ್ತ್ಕೊ ಅಂತ ಹೇಳ್ತೀನಿ. ಬಟ್ ಅದು ವಾಪಸ್ಸೇ ಬರ್ತಾ ಇರುತ್ತೆ ಜಾಸ್ತಿ ಅದೊಂದು ಸ್ವಲ್ಪ ಖುಷಿನೇ, ವಾಪಸ್ ತರ್ತಾನಲ್ವ ಹಾಗಂತ ಮನೆಗೆ ಬಂದಮೇಲೆ ತಿನ್ನಲ್ಲ ಅವನು. ಏನಾದರೂ ವಾಪಸ್ ತಂದರೆ ಬಾಕ್ಸಿಂದ ಮನೇಲಿ ಕೊಟ್ಟು ತಿನ್ನಲ್ಲ ಅವನು. ನಾನು ಇಲ್ಲ ಅವ್ರ ಅಪ್ಪನೂ ತಿನ್ನಬೇಕು ಅಷ್ಟೇ ಆಗಲಿ, ಅವ್ನು ಮಾತ್ರ ತಿನ್ನಲ್ಲ. ಇನ್ನು ಇಲ್ಲಿ ಅವನಿಗೆ ಎಬ್ಬಿಸ್ಬಿಟ್ಟು ಅವನಿಗೆ ಸ್ವಲ್ಪ ಬ್ರಷ್ ಅದೆಲ್ಲ ಮಾಡಿಸ್ಬಿಟ್ಟು ಇನ್ನು ಅವನು ಸ್ವಲ್ಪ ನೀರು ಕುಡಿದ್ಬಿಟ್ಟು ಕುತ್ಕೊಂಡಿದ್ದ. ಆಮೇಲೆ ಇಲ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ ನಾನು. ಫಸ್ಟ್ ಅವ್ನು ತಿನ್ನೋದಕ್ಕೆ ಅಂತ ರೊಟ್ಟಿ ಕೊಟ್ಬಿಡ್ತೀನಿ. ನಾನು ರೊಟ್ಟಿಗೆ ಚಟ್ನಿ ಆ ಥರದ್ದೇನು ಮಾಡಲ್ಲ. ನಾನು ಚಿಕ್ಕವಾಗಿಂದ ನನಗೆ ಬೆಣ್ಣೆಯಲ್ಲಿ ತಿಂದು ಅಭ್ಯಾಸ ಆಗಿರೋದು. ನಾನು ಬೆಣ್ಣೆಯಲ್ಲೇ ತಿನ್ನೋದು ರೊಟ್ಟಿ. ನಮ್ಮ ಮನೇಲಿ ಹಸುಗಳಿತ್ತು, ತುಂಬ ಬೆಣ್ಣೆ ತುಪ್ಪ ಎಲ್ಲ ಮಾಡ್ತಾಯಿದ್ರು. ನಮ್ಗೆ ಚಿಕ್ಕವಾಗಿಂದ ಅದು ಅಭ್ಯಾಸ ಆಗಿಬಿಟ್ಟಿದೆ. ರೊಟ್ಟಿ ಅಂದರೆ ಬೆಣ್ಣೆಯಲ್ಲೇ ತಿಂತೀವಿ, ಚಟ್ನಿ ಆ ಥರದ್ದು ತಿನ್ನಲ್ಲ. ಸೊ ಅದೇ ನಮ್ಮ ಮನೆಯಲ್ಲಿ ಎಲ್ಲರಿಗೂ ನಾನು ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಜಿಶುಗೆ, ನಮ್ಮವ್ರಿಗೆಲ್ಲರಿಗೂ ಅದೇ ಅಭ್ಯಾಸ ಮಾಡಿದ್ದೀನಿ. ಜಿಶು ಅಷ್ಟೇ, ರೊಟ್ಟಿ ಅಂದರೆ ಬೆಣ್ಣೆ ಅಂತಾನೆ. ಅವನು ಇವಾಗ ತುಪ್ಪ ಸಹ ಹಾಕ್ಕೊಳಲ್ಲ, ಬೆಣ್ಣೆನೇ ಆಗಬೇಕು ಅವನಿಗೂ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಆಗಿ ಬೆಣ್ಣೆದರಲ್ಲಿ, ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಮ್ಮವ್ರು ಯಾವಾಗಾದರೂ ಚಟ್ನಿ ಪುಡಿ ಅದು ಆ ಥರ ಹಾಕ್ಕೊತಾರೆ. ಅವರು ಬೆಣ್ಣೆಯಲ್ಲಿ ತಿಂತಾರೆ. ಒಂದು ರೊಟ್ಟಿ ಬೆಣ್ಣೆ, ಒಂದು ರೊಟ್ಟಿ
ತುಪ್ಪದಲ್ಲಿ ಚಟ್ನಿ ಪುಡಿಯಲ್ಲಿ ತಿಂತಾರೆ. ಬಟ್ ಜಿಶು ಮಾತ್ರ ಬೆಣ್ಣೆಯಲ್ಲೇ ಆಗಬೇಕು. ಬಟ್ ಸ್ಕೂಲಿಗೆ ಮಾತ್ರ ನಾನು ಬೆಣ್ಣೆ ಹಾಕಲ್ಲ, ಅದು ಮೆಲ್ಟ್ ಆದರೆ ಮತ್ತೆ ಬಾಕ್ಸ್ಗೆಲ್ಲ ಹಾಕುತ್ತಲ್ಲ, ಲೈಟಾಗಿ ತುಪ್ಪ ಒರೆಸ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಟ್ಬಿಡ್ತೀನಿ. ಇನ್ನು ನಾನು ಹಸಿಮೆಣ್ಸಿನ್ಕಾಯಿ ಹಾಕಲ್ಲ, ಯಾಕಂದರೆ ಇವ್ನಿಗೆ ಮತ್ತೆ ಸಿಕ್ಕಿದಾಗ ಅದು ತಿನ್ನುವಾಗ ಸಿಕ್ಕಿದ್ರೆ ಮತ್ತೆ ಅವನು ರೊಟ್ಟಿ ಎಲ್ಲ ಬಿಟ್ಬಿಡ್ತಾನೆ. ಅದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸೇ ಯೂಸ್ ಮಾಡ್ತೀನಿ. ಇನ್ನು ಅವನಿಗೆ ಅವ್ನ ಮುಖ ನೋಡಿದ್ರಲ್ಲ, ರೊಟ್ಟಿ ನೋಡಿದ ತಕ್ಷಣ ತುಂಬ ಇಷ್ಟ ಅವನಿಗೆ. ಅಕ್ಕಿ ರೊಟ್ಟಿ ಹಾಗೆ ರಾಗಿ ರೊಟ್ಟಿ ಎರಡು ತುಂಬ ಇಷ್ಟಪಟ್ಟು ತಿಂತಾನೆ. ಅದೇ ಜೋಳದ ರೊಟ್ಟಿ ತಿನ್ನಲ್ಲ, ಅದೇನೋ ಅವ್ನಿಗೆ ಇಷ್ಟ ಆಗಿಲ್ಲ ಜೋಳದ ರೊಟ್ಟಿ. ಇನ್ನು ಹಸ್ಬೆಂಡ್ ಬಂದು ಅವರು ರಾಗಿ ರೊಟ್ಟಿ ತಿನ್ನೋದು, ಅದಕ್ಕೆ ಸ್ವಲ್ಪ ಅಕ್ಕಿ ರೊಟ್ಟಿದಿದ್ದರೆ ಅದರಲ್ಲೇ ರಾಗಿ ಪೌಡ್ರ್ ಮಿಕ್ಸ್ ಮಾಡಿಬಿಟ್ಟು, ಇನ್ನು ನಮಗೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ನಾನು. ಸೊ ಇವತ್ತು ಕಟ್ ಮಾಡೋದು ಯಾರು ಕಟ್ ಮಾಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ನಾನು ನಮಗೂ ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡಿಕೊಂಡೆ. ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಇನ್ನು ಚಿಲ್ಲಿ ಫ್ಲೇಕ್ಸು ಉಪ್ಪೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಅವ್ನು ಸ್ಕೂಲಿಂದ ಅವ್ರು ಡ್ರಾಪ್ ಮಾಡಿ ಬಂದಮೇಲೆ ಬಿಸಿದು ಮಾಡಿಕೊಡೋಣ ಅವ್ರಿಗೂ ಅಂತ ಹೇಳ್ಬಿಟ್ಟು, ಇನ್ನು ಸ್ಕೂಲಿಗೆ ಫುಲ್ ರೊಟ್ಟಿ ಹಾಕಲ್ಲ, ಈ ಥರ ಪೀಸಸ್ ಮಾಡಿ ಹಾಕ್ತೀನಿ. ರೊಟ್ಟಿ ಹಾಕಿದ್ರೆ ಅವ್ನು ಕಿತ್ಕೊಂಡು ನಿಧಾನಕ್ಕೆ ತಿಂತಾನೆ. ಈ ಥರ ಪೀಸಸ್ ಹಾಕ್ಬಿಟ್ರೆ ಫಾಸ್ಟಾಗಿ ತಿಂದ್ಬಿಡ್ತಾನೆ. ಯಾಕಂದರೆ ಸ್ಕೂಲಲ್ಲಿ ತುಂಬ ಹೊತ್ತು ಟೈಮ್ ಕೊಡಲ್ಲ, 10 ಮಿನಿಟ್ಸ್ ಅಷ್ಟೇ ಅವ್ರಿಗೆ ಲಂಚ್ ಟೈಮ್ ಇರೋದು. ಅದಕ್ಕೆ ಈ ರೀತಿ ಮಾಡಿಕೊಟ್ಬಿಟ್ರೆ ಈಸಿಯಾಗಿ ತಿಂದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿಕೊಡ್ತೀನಿ. ಅವ್ನು ಸ್ಕೂಲಿಗೆ ಮಾತ್ರ ಈ ರೀತಿ ಚಪಾತಿ, ರೊಟ್ಟಿ, ಇಡ್ಲಿ, ದೋಸೆ ಇವಾದ್ರೆ ಫುಲ್ ಖಾಲಿ ಮಾಡ್ಕೊಂಡು ಬಂದುಬಿಡ್ತಾನೆ. ಅದೇ ರೈಸ್ ಐಟಮ್ಸ್ ಏನಾದರೂ ಹಾಕಿದ್ರೆ ಬೇಡ ಅನ್ನಲ್ಲ, ತಿಂತಾನೆ ರೈಸ್ ಐಟಮ್ಸನ್ನು. ಬಟ್ ಖಾಲಿ ಆಗಲ್ಲ, ಅದು ಸ್ವಲ್ಪ ತಿಂದಿರ್ತಾನೆ. ಲೈಕ್ ಅರ್ಧ ತಿಂತಾನೆ, ಅದು ವಾಪಸ್ ತರ್ತಾನೆ. ಇವಾದರೆ ಫುಲ್ಲು ನಾನು ಎಷ್ಟು ಕೊಟ್ಟರೆ ಅಷ್ಟೆಲ್ಲ ಖಾಲಿ ಮಾಡ್ಕೊಂಡು ಬರ್ತಾನೆ. ಇನ್ನು ಅವ್ನು ಸ್ಕೂಲ್ಗೆ ಹೋದ್ಮೇಲೆ, ಇನ್ನು ನಮ್ಮವ್ರು ಅವ್ನು ಸ್ಕೂಲಿಂದ ಡ್ರಾಪ್ ಮಾಡಿ ಬಂದಮೇಲೆ ನಾನು ಈ ಪೌಡರ್ ಕೊಡ್ತೀನಿ, ಈ ನುಗ್ಗೆ ಸೊಪ್ಪಿನ ಎಲೆದು ನೀರು ಕೊಡ್ತೀನಿ. ಇದಕ್ಕೆ ಸ್ವಲ್ಪ ಹೊತ್ತೊಂದು 1/2 hour ಆಗುತ್ತೆ ನಾನು ಇದೆಲ್ಲ ಮಿಕ್ಸ್ ಮಾಡಿ ಇಡೋ ಅಷ್ಟೊತ್ತಿಗೆ. ಕುಡಿಯೋವಾಗ ಸ್ವಲ್ಪ ಬೆಚ್ಚಗಿರೋ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ನಾವು ಈಗಾದರೂ ಕುಡಿಬೋದು. ನಮ್ಗೆ ಟೇಸ್ಟ್ ಈ ರೀತಿ ಚೆನ್ನಾಗಿಲ್ಲ ಅಂತಂದರೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡಾದರೂ ಕುಡಿಬೋದು. ನಾನು ಕುಡಿಯಲ್ಲ, ನಮ್ಮವ್ರಿಗೆ ಮಾತ್ರ ಕೊಡೋದು. ನನಗೆ ಈ ಥರ ಹೇಳ್ತೀವಿ ಅಂದರೆ ಸ್ವಲ್ಪ ದೂರನೇ ಇರ್ತೀನಿ. ಇನ್ನು ಪಾಪು ಇನ್ನೂ ಮಲಗಿರ್ಲಿದ್ಲು, ಎದ್ದೋಳಿರಲಿಲ್ಲ. ಇನ್ನು ಸರಿ ಅವಳು ಎದ್ದೋಳು ಅಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ರೊಟ್ಟಿ ತಿಂದ್ಬಿಟ್ಟು ನಾನು ಸ್ನಾನಕ್ಕೆ ಹೋದೆ. ಅವಳು ಯಾಕಂದರೆ 11 o'clockಗೆಲ್ಲ ಸ್ಕೂಲ್ ಹತ್ರ ಬರೋಕ್ಕೆ ಹೇಳಿದ್ದಾರೆ. ಸೊ ಅವಳು ಯಾವಾಗ ಎದ್ದೊಳ್ತಾಳೋ ಗೊತ್ತಿಲ್ಲ. ಅವಳಿಗೆ ಅಂಥೇಳಿ 1-2 ಇಡ್ಲಿ ಇಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿ ಬಂದೆ. ಅವಳು ರೊಟ್ಟಿ ತಿನ್ನಲ್ಲ, ಸೊ ಅವಳಿಗಿನ್ನೂ ಟೀ ಇವಾಗ ಬರ್ತಾ ಇದ್ದಾವೆ. ಅದಕ್ಕೆ ರೊಟ್ಟಿ ಗಟ್ಟಿ ಇರುತ್ತಲ್ವ, ಸೊ ತಿನ್ನೋದಕ್ಕಾಗಲ್ಲ. ಅದಕ್ಕೆ ಅವಳಿಗೆ ಅಂತಂದು 2 ಇಡ್ಲಿ ತಿಂದಿದ್ದು. ಒಂದೇ ಇಡ್ಲಿನೇ ತಿನ್ನೋದು, ಇರಲಿ ಎಕ್ಸ್ಟ್ರಾ ಮತ್ತೆ ಅಕಸ್ಮಾತ್ ಏನಾದರೂ ತಿಂದರೆ ಅಂತ ಹೇಳ್ಬಿಟ್ಟು ನಾನು 2 ಇಟ್ಟಿರ್ತೀನಿ. ಇನ್ನು ಇಲ್ಲಿ ಸ್ಕೂಲಲ್ಲಿ, ಕೆನಡಾದಲ್ಲಿ ಸ್ಕೂಲು ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇವಾಗ ನಮ್ಗೆ ಇಂಡಿಯಾದಲ್ಲಾದರೆ ನಮಗೆ ಯಾವ ಸ್ಕೂಲ್ ಚೆನ್ನಾಗಿದೆ, ಲೈಕ್ ರೇಟಿಂಗ್ ಯಾವ ಸ್ಕೂಲ್ ಚೆನ್ನಾಗಿದೆ, ಎಜುಕೇಷನ್ ಎಲ್ಲ ಯಾವ ಸ್ಕೂಲಲ್ಲಿ ಚೆನ್ನಾಗಿ ಕೊಡ್ತಾರೆ ಅಂತೆಲ್ಲ ನಾವು ನೋಡಿಬಿಟ್ಟು ಎಲ್ಲ ಹುಡುಕ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೊತೀವಲ್ಲ. ಎಷ್ಟು ದೂರ ಇದ್ದರೂ ನಾವು ಆ ಸ್ಕೂಲ್ಗೆ ಕಳಿಸ್ತೀವಿ. ಬಟ್ ಈ ಕೆನಡಾದಲ್ಲ ಆ ಥರ ಇರಲ್ಲ. ನಾವು ಯಾವ ಏರಿಯಾದಲ್ಲಿ ಇರ್ತೀವಿ, ನಮ್ಮ ಮನೆ ಯಾವ ಏರಿಯಾದಲ್ಲಿರುತ್ತೆ ಆ ಏರಿಯಾದಲ್ಲಿ ಒಂದು ಪಬ್ಲಿಕ್ ಸ್ಕೂಲ್ ಇರುತ್ತೆ, ಆ ಸ್ಕೂಲ್ಗೆ ನಾವು ಕಳಿಸ್ಬೇಕು. ಇಲ್ಲ ನಮಗೆ ಈ ಸ್ಕೂಲ್ ಚೆನ್ನಾಗಿಲ್ಲ, ನಾವು ಬೇರೆ ಸ್ಕೂಲ್ಗೆ ಕಳಿಸ್ಬೇಕು, ನಮ್ಗೆ ಪಕ್ಕದ ಏರಿಯಾದಲ್ಲಿ ಸ್ಕೂಲ್ ಚೆನ್ನಾಗಿದೆ ಆ ಸ್ಕೂಲ್ಗೆ ಕಳಿಸ್ಬೇಕು ಅಂತ ಅಂದ್ಕೊಂಡ್ರೆ ನಮಗೆ ಆ ಸ್ಕೂಲಲ್ಲಿ ಸೀಟ್ ಕೊಡಲ್ಲ. ಯಾಕಂದರೆ ಇಲ್ಲಿ ಒಂದೊಂದು ಏರಿಯಾಗೆ ಒಂದೊಂದು ಸ್ಕೂಲ್ ಇರುತ್ತೆ, ಆ ಸ್ಕೂಲ್ಗೆ ಕಳಿಸ್ಬೇಕು, ಬೇರೆ ಸ್ಕೂಲ್ಗೆ ಕಳಿಸೋ ಆಗಿಲ್ಲ. ಅದಕ್ಕೆ ಇಲ್ಲಿ ಯಾರ್ಯಾದ್ರೂ ಆಗಲಿ ಫಸ್ಟ್ ಮನೆ ತಗೊಳ್ಳುವಾಗ ಮನೆ ಹೇಗಿರುತ್ತೆ ಅಂತ ನೋಡಲ್ಲ. ಮನೆ ಚೆನ್ನಾಗಿರಲಿ ಚೆನ್ನಾಗಿರಲೇ ಇರಲಿ, ಫಸ್ಟ್ ಸ್ಕೂಲ್ ನೋಡ್ತಾರೆ. ಸ್ಕೂಲ್ ಯಾವ ಸ್ಕೂಲ್ ಚೆನ್ನಾಗಿದೆ ಅಂತ ನೋಡಿಬಿಟ್ಟು ಆಮೇಲೆ ಆ ಏರಿಯಾದಲ್ಲಿ ಮನೆ ನೋಡ್ತಾರೆ. ಆಗಲಿ ಫಸ್ಟು ಮನೆ ಚೆನ್ನಾಗಿರೋದು ನೋಡಿಬಿಟ್ಟು ಮತ್ತೆ ಸ್ಕೂಲ್ ನೋಡೋಕೆ ಹೋಗಲ್ಲ. ಇಲ್ಲೆಲ್ಲರೂ ಅಷ್ಟೇ. ಪ್ರೈವೇಟ್ ಸ್ಕೂಲ್ ಇರುತ್ತೆ ಅಂದರೆ ದೂರ ಇರುತ್ತೆ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಟ್ ಅಷ್ಟಿರಲ್ಲ ಪ್ರೈವೇಟ್ ಸ್ಕೂಲು. ಎಲ್ಲರೂ ಆಲ್ಮೋಸ್ಟ್ ತುಂಬ ಜನ ಪಬ್ಲಿಕ್ ಸ್ಕೂಲ್ಗೆ ಕಳಿಸ್ತಾರೆ. ಎಜುಕೇಷನ್ನು ತುಂಬ ಚೆನ್ನಾಗಿರುತ್ತೆ. ಎಜುಕೇಷನ್ ಚೆನ್ನಾಗಿಲ್ಲ ಅನ್ನೋ ಥರನೇ ಇರಲ್ಲ, ಚೆನ್ನಾಗಿರುತ್ತೆ ಎಜುಕೇಷನ್. ಗೌರ್ಮೆಂಟ್ ಸ್ಕೂಲು ಅಂತ ಆ ಥರದ್ದು ಏನೂ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಬಂದು ಜಿಶೋರ್ ಸ್ಕೂಲು. ನೋಡೋಕ್ಕೆ ಚಿಕ್ಕದಾಗಿದೆ, ಬಟ್ ಒಳಗಡೆ ನೋಡಿ ತುಂಬ ದೊಡ್ಡದಾಗಿದೆ. ಗ್ರೌಂಡ್ ಫ್ಲೋರ್ ಎಲ್ಲ ಇದೆ, ಅದಕ್ಕೆ ಚಿಕ್ಕದಾಗಿ ಕಾಣಿಸುತ್ತೆ ಔಟ್ಸೈಡಿಂದ ನೋಡೋದಕ್ಕೆ. ಬಟ್ ಒಳಗಡೆ ನೋಡಿದ್ರೆ ತುಂಬ ದೊಡ್ಡದಾಗಿದೆ. ಇನ್ನು ನಾವು 11 o'clock ಅಲ್ಲ, ನನಗೆ ಇನ್ನೂ 5-10 minutes ಟೈಮ್ ಇತ್ತು. ಅದಕ್ಕೆ ನಾನು ಸ್ವಲ್ಪ ಔಟ್ಸೈಡ್ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಅಲ್ಲಿ 11 ಅಂದರೆ 11ಗೆ ಸ್ಟಾರ್ಟ್ ಮಾಡ್ತಾರೆ. ನಾವು ಮುಂಚೆ ಹೋದರೂ ಸುಮ್ಮನೆ ಕೂತ್ಕೋಬೇಕು. ಇನ್ನು ಮೈನ್ ಡೋರಿಂದ ನಾನು ಹೋಗೋಕ್ಕೆ ಹೋದರೆ ಅಲ್ಲಿ ಲಾಕ್ ಆಗಿತ್ತು, ಬೇರೆ ಮಕ್ಕಳದೆಲ್ಲ ಪ್ರೋಗ್ರಾಮ್ ನಡೀತಾ ಐತೆ ಅಂತ ಹೇಳ್ಬಿಟ್ಟು ಜಿಶೋರ್ ಟೀಚರ್ ಬಂದು ಈ ಕಡೆ ಕರೆದ್ರು. ನನಗೆ ಈ ಕಡೆಯಿಂದ ಹೋಗಿರಂತೆ, ಬನ್ನಿ ಅಲ್ಲಿ ಬೇರೆ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಕರೆದ್ರು. ಇನ್ನೆಲ್ಲಿ ಹೋಗಿದ ತಕ್ಷಣ ಜಿಶು ನೋಡಿ
ಫುಲ್ ಹ್ಯಾಪಿಯಾಗಿ ಫೀಲ್ ಆಗಿಬಿಟ್ಟೆ. ಅವನು ಅವ್ರ ಅಪ್ಪನೇ ಹೋಗ್ತಾ ಇದ್ದಿದ್ದಲ್ಲ ಯಾವಾಗ್ಲೂ, ನಾವು ಹೋಗೋದು ಗೊತ್ತಿರಲಿಲ್ಲ. ನಮಗೆ ನೋಡಿಬಿಟ್ಟು ಅವ್ನು ಫುಲ್ ಖುಷಿ ಆಗಿಬಿಟ್ಟೆ. ಇನ್ನು ಬೇರೆಯವ್ರ ಮಕ್ಕಳದೆಲ್ಲ ಪ್ರೋಗ್ರಾಮ್ ಎಲ್ಲ ಆದಮೇಲೆ ನನಗೆ ಸೇಮ್ ಅದೇ ಪ್ಲೇಸಿಗೆ ಕಳಿಸ್ತಾ ಇದ್ದಾರೆ. ಇಲ್ಲಿ ಬಂದು ಜಿಮ್ಮು, ಮಕ್ಕಳಿಗೆ ಫುಟ್ಬಾಲು, ಬಾಸ್ಕೆಟ್ಬಾಲ್ ಎಲ್ಲ ಇಲ್ಲೇ ಆಡಿಸ್ತಾರೆ. ಇದು ಬಂದು ಸ್ವಲ್ಪ ಗ್ರೌಂಡ್ ಫ್ಲೋರಲ್ಲಿದೆ. ಅಂದರೆ ಗ್ರೌಂಡ್ ಫ್ಲೋರ್ ಅಂದರೆ ಬೇಸ್ಮೆಂಟಲ್ಲಿರೋದು. ಅಲ್ಲೋಗಿ ನಾವಿನ್ನು ತುಂಬ ಜನ ಪೇರೆಂಟ್ಸ್ ಎಲ್ಲ ಬಂದಿದ್ರು. ಇನ್ನು ನಾನು ಸ್ವಲ್ಪ ಹೊತ್ತು ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ ಮಕ್ಕಳೆಲ್ಲ ಬರೋವರೆಗೂ. ಇಲ್ಲಿ ಏನು ಪ್ರೋಗ್ರಾಮ್ ಇತ್ತಂದರೆ ಟೊರೆಡೋರ್ಸ್ ಪರ್ಫಾರ್ಮೆನ್ಸ್ ಇತ್ತು. ಸೊ ಅದಕ್ಕೆ ನಾವು ಹೋಗಿದ್ದೆ. ಅವತ್ತು ನಾನು ಹೋಗಲ್ಲ, ಅಂದರೆ ಜಿಶು ಅಡ್ಮಿಷನ್ ಟೈಮಲ್ಲಿ ಹೋಗಿದ್ದಿದ್ದಷ್ಟೇ, ಮತ್ತು ನಾವು ಹೋಗಿರಲಿಲ್ಲ. ಯಾವಾಗಾದರೂ ಹೋದರೂ ಔಟ್ಸೈಡ್ ಪಿಕ್ ಮಾಡ್ಕೊಂಡು ಬರ್ತಾ ಇದ್ದಿದ್ದಷ್ಟೇ. ಯಾವಾಗಲೂ ಅವ್ರ ಅಪ್ಪನೇ ಹೋಗ್ತಾಯಿದ್ದು. ನಮ್ಮ ಪಾಪು ಹತ್ರ ಆಗಲ್ಲ ಅಂತೇಳಿ ನಾನು ಯಾವತ್ತೂ ಹೋಗಿಲ್ಲ. ನಮ್ಮ ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಅವರು. ನೀನೇ ಹೋಗು, ನನಗೆ ಹೋಗೋಕ್ಕಾಗಲ್ಲ, ನಾನು ಡ್ರಾಪ್ ಮಾಡ್ತೀನಿ, ಎಲ್ಲ ಆದಮೇಲೆ ಮತ್ತೆ ಕಾಲ್ ಮಾಡು, ಬಂದು ಪಿಕಪ್ ಮಾಡ್ಕೊತೀನಿ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಭಯನೇ ಆಯಿತು, ಟೆನ್ಷನ್ ಆಗ್ತಾಯಿತ್ತು. ಯಾವತ್ತೂ ಹೋಗಿಲ್ಲ ಅಲ್ವಾ ಅಪ್ಪ, ಹೇಗಿರುತ್ತೆ ಏನೋ ಅಂತ ಹೇಳ್ಬಿಟ್ಟು ಸರಿ ಅಂತ ಹೋದೆ. ಬಟ್ ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ರು. ಇನ್ನು ನಾವು ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಮಕ್ಕಳೆಲ್ಲ ಬಂದು ಈ ರೀತಿ ಮಲ್ಕೊಂಡ್ರಿ, ಯಾಕಪ್ಪ ಈ ರೀತಿ ಮಲ್ಕೊಂಡ್ರು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀನಿ. Gracias. ಜಿಶು ಅಂತೂ ಫುಲ್ ವೆಯ್ಟ್ ಮಾಡ್ತಾ ಇದ್ದೆ ನಾವಿರೋ ಹತ್ರ ಬರೋದಕ್ಕೆ. ಸೊ ಫ್ರೆಂಡ್ಸ್ಗೆಲ್ಲ ಕರ್ಕೊಂಬಂದು ತೋರಿಸ್ತಾ ಇದ್ದೆ, ನಮ್ಮ ಸಿಸ್ಟರ್ ನೋಡಿ ಅಂತ ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದಾನೆ. ವಾಕ್ ಮಾಡ್ತಾಳೆ ಅವಳೆಲ್ಲನೂ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ಗೆಲ್ಲ ಕರ್ಕೊಬಂದು ತೋರಿಸ್ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಮಾತಾಡಿದ್ರು. ಇವಳು ಫುಲ್ ಖುಷಿ ಆದ್ಲು. ಇವಳಿಗೆ ಸ್ವಲ್ಪ ಹೊತ್ತು ಕೆಳಗಡೆ ಬಿಟ್ಬಿಟ್ಟಿದ್ದೆ ಆಟ ಆಡಲಿ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣನ ಜೊತೆ ಹೋಗಿ ಅವಳು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಬಂದು ಆ ಕಡೆ ಈ ಕಡೆ ಎಲ್ಲ ಓಡಾಡ್ಕೊಂಡು ಬಂದು ಇನ್ನು ನಾವು ಮನೆಗೆ ವಾಪಸ್ ಬರ್ತಾಯಿದ್ವಿ. ಮನೆಗೆ ಬರುವಾಗ ಹಾಗೆ ಸ್ಕೂಲೆಲ್ಲ ಯಾವ ರೀತಿ ಇರುತ್ತೆ ಅಂತ ಸ್ವಲ್ಪ
ವಿಡಿಯೋ ಮಾಡಿಕೊಂಡೆ. ಇಲ್ಲೆಲ್ಲ ನೋಡಿ ಗೋಡೆಗೆಲ್ಲ ಹಾಕಿದಾರಲ್ಲ, ಇವೆಲ್ಲ ಮಕ್ಕಳು ಮಾಡಿರೋದೆ. ಸೊ 1 ಇಯರ್ ಫುಲ್ ಮಕ್ಕಳು ಏನೇನು ಮಾಡ್ತಾರೆ, ಡ್ರಾಯಿಂಗ್ಸ್ ಆಗಲಿ ಏನಾದರೂ ಹಾರ್ಟ್ ಆಗಲಿ ಏನಾದರೂ ಮಾಡಲಿ ಈ ಥರ ಗೋಡೆಗೆ ಹಾಕ್ತಾರೆ. ಅವ್ರು ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ ಅವ್ರ ನೇಮ್ಸ್ ಆಗಿಬಿಟ್ಟು ಬರೆದುಬಿಟ್ಟು ಈ ರೀತಿ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಜನ ಮಕ್ಕಳು. 1 ಇಯರ್ ಎಲ್ಲ ಇರುತ್ತೆ. ಆಮೇಲೆ ನೆಕ್ಸ್ಟ್ ಇಯರ್ ಇದೆಲ್ಲ ಕಿತ್ಬಿಟ್ಟು ಇವಾಗ ಮತ್ತೆ ಮಾಡ್ತಾರಲ್ಲ, ಬೇರೆ ಮಕ್ಕಳು ಬರ್ತಾರಲ್ಲ, ಫಸ್ಟ್ ಗ್ರೇಡು ಸೆಕೆಂಡ್ ಗ್ರೇಡ್ ಕಿಂಡರ್ ಗಾರ್ಡನ್ ಅವರು ಒಬ್ಬೊಬ್ಬರಿಗೆ ಒಂದೊಂದು ಥರ ಗೋಡೆ, ಒಂದೊಂದು ಸೈಡ್ ಗೋಡೆ ಕೊಟ್ಟಿರ್ತಾರೆ. ಆ ಗೋಡೆಗೆಲ್ಲ ಈ ರೀತಿ ಹಾಕ್ತಾರೆ. ಇನ್ನು ಸ್ವಲ್ಪ ಜಾಸ್ತಿ ಏನಾದರೂ ಮಾಡಿದರೆ ಮನೆಗೆ ಕೊಟ್ಟು ಕಳಿಸ್ತಾರೆ. ಫಸ್ಟ್ ನಾನು ಈ ಟ್ರೀ ನೋಡಿಬಿಟ್ಟು ಇದೆಲ್ಲ ಪೇಂಟೇ ಮಾಡಿರೋದು ಅಂದ್ಕೊಂಡೆ. ಆಮೇಲೆ ಹತ್ರಕ್ಕೆ ಹೋದ್ಮೇಲೆ ಗೊತ್ತಾಯಿತು ಪೇಪರಲ್ಲಿ ಟೀ ಶರ್ಟ್ ಥರ ಮಾಡಿಬಿಟ್ಟು ಪೇಪರಲ್ಲಿ ಹಾಕಿರೋದು. ಇದೆಲ್ಲನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಟ್ರೀ. ಸ್ಕೂಲು ಅಷ್ಟೇ ತುಂಬ ಕ್ಲೀನಾಗಿ ತುಂಬ ನೀಟಾಗಿದೆ. ಯಾಕಂದರೆ ಔಟ್ಸೈಡಿಂದ ಬಂದಿರೋ ಶೂ ಸ್ಕೂಲ್ ಒಳಗಡೆ ಯೂಸ್ ಮಾಡಲ್ಲ. ಅವ್ರಿಗೆ ಒಳಗಡೆ ಯೂಸ್ ಮಾಡೋದಕ್ಕೆ ಬೇರೆ ಶೂ ಇರುತ್ತಲ್ಲ, ಔಟ್ಸೈಡ್ ಹಾಕ್ಕೊಂಡು ಬಂದಿರೋ ಶೂ ಎಲ್ಲನೂ ಲಾಕರಲ್ಲಿ ಇರ್ತಾರೆ. ಲಾಕರೆಲ್ಲ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಇನ್ನು ಮಕ್ಕಳು ಕುಡಿಯೋಕ್ಕೆ ನೀರಾಗಲಿ, ಲಂಚು ಇರುತ್ತೆ, ಬ್ರೇಕ್ಫಾಸ್ಟು ಇರುತ್ತೆ ಸ್ಕೂಲಲ್ಲಿ. ಬಟ್ ಒಬ್ಬೊಬ್ರು ತಿಂತಾರೆ ಒಬ್ಬೊಬ್ರು ತಿನ್ನಲ್ಲ. ಡೈಲಿ ಬ್ರೇಕ್ಫಾಸ್ಟ್ ಇರುತ್ತೆ ಅಂತೆ, ಬಟ್ ಜಿಶು ತಿನ್ನಲ್ಲ, ಅವ್ನಿಗೆ ಇಷ್ಟ ಆಗಲ್ಲ. ಇನ್ನು ಇವೆಲ್ಲ ಬಂದು ಲಾಕರು. ಮಕ್ಕಳು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ, ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಕಳಿಸಿರ್ತೀವಿ, ಎಕ್ಸ್ಟ್ರಾ ಶೂ ಎಲ್ಲ ಕೊಟ್ಟು ಕಳಿಸಿರ್ತೀವಲ್ಲ, ಎಲ್ಲ ಲಾಕರಲ್ಲಿ ಇಟ್ಟಿರ್ತಾರೆ. ಬ್ಯಾಗು ಲಂಚ್ ಬ್ಯಾಗ್ ಎಲ್ಲ ಅದರಲ್ಲೇ ಇಟ್ಟಿರ್ತಾರೆ. ಇನ್ನು ಮಕ್ಕಳು ಯಾವಾಗಾದರೂ ನಾವು ಹಾಕ್ಕೊಂಡೋಗಿರೋ ಶೂ ಅದರಲ್ಲಿ ಇಟ್ಬಿಟ್ಟು ಸ್ಕೂಲಲ್ಲಿ ಯೂಸ್ ಮಾಡೋದಕ್ಕೆ ಬೇರೆ ಶೂ ಇರುತ್ತಲ್ಲ ಆ ಶೂ ಅದರಲ್ಲಿ ಯೂಸ್ ಮಾಡ್ತಾರೆ. ಲಾಕರಿಂದ ತೆಗೆದ್ಬಿಟ್ಟು ಮಕ್ಕಳಿಗೆ ಅಂತ ಸಪ್ರೇಟ್ ಕೀ ಕೊಟ್ಟಿರ್ತಾರೆ. ಅವ್ರವ್ರ ಲಾಕರ್ಗೆ ಅವ್ರವ್ರ ಕೀ ಕೊಟ್ಟಿರ್ತಾರೆ, ಅವರೇ ಇಟ್ಕೊಂಡಿರ್ತಾರೆ ಮಕ್ಕಳು ಅಲ್ಲಿ ಕೀ ಎಲ್ಲನೂ. ಇದು ಬಂದು ಪ್ರಿನ್ಸಿಪಾಲ್ ರೂಮು, ಪಕ್ಕದಲ್ಲಿರೋದು ಟೀಚರ್ಸ್ ರೂಮು. ಇದು ಎಲ್ಲ ಎಂಟ್ರೆನ್ಸಲ್ಲೇ ಇರುತ್ತೆ. ಸೊ ನಾವು ಒಳಗಡೆ ಬರಬೇಕು ಅಂದರೂ ಲಾಕ್ ಓಪನ್ ಆಗಲ್ಲ, ಮೇಯ್ನ್ ಡೋರು ಓಪನ್ ಆಗಲ್ಲ. ಅಲ್ಲಿ ಸ್ಪೀಕರ್ ಥರ ಇರುತ್ತೆ, ಅಲ್ಲಿ ಬೆಲ್ ಹೊಡೆದು ಬಿಟ್ಟರೆ ಅವರು ಒಳಗಡೆಯಿಂದನೂ ಕೇಳ್ತಾರೆ ಯಾರು ಏನು ಬೇಕು ಅಂತ ಹೇಳ್ಬಿಟ್ಟು. ಸೊ ನಾವು ಇವ್ರ ಕಡೆಯಿಂದ ಬಂದಿರೋದು ಅಂತ ಹೇಳಿಬಿಟ್ರೆ ಆವಾಗ ಡೋರ್ ಓಪನ್ ಮಾಡ್ತಾರೆ, ಇಲ್ಲಾಂದರೆ ಅವ್ರು ಡೋರ್ ಓಪನ್ ಮಾಡಲ್ಲ. ಇನ್ನು ನಮ್ಮದೆಲ್ಲ ಮುಗಿದಾದ್ಮೇಲೆ ನಾವು ಔಟ್ಸೈಡ್ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಬಿಸಿಲಿರೋದಕ್ಕೆ ಮಕ್ಕಳಿಗೆಲ್ಲ ಔಟ್ಸೈಡ್ ಕುಡಿಸ್ಕೊಂಡು ಪಾಠ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಆ ರೀತಿ ಚೆನ್ನಾಗಿರುತ್ತಲ್ಲ, ಗಿಡದ ಮರದ ಕೆಳಗಡೆ ಮಕ್ಕಳಿಗೆಲ್ಲ ರೌಂಡಾಗಿ ಕುಡಿಸ್ಬಿಟ್ಟು ಹೇಳ್ಕೊಟ್ರೆ. ಇನ್ನು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1 o'clock ಆಗ್ತಾ ಬಂದಿತ್ತು. ನಾವು ಹೋಗುವಾಗೆ ಬ್ರೌನ್ ರೈಸ್ ನೆನೆ ಆಗಿಬಿಟ್ಟು ಹೋಗಿದ್ದೆ. ಇದು ಯಾಕಂದರೆ ಆಲ್ಮೋಸ್ಟ್ 1 hour ಆದರೂ ನೆನೆಯಲೇಬೇಕು ಬ್ರೌನ್ ರೈಸು. ನಾವು 15 ಡೇಸಿಂದ ಬ್ರೌನ್ ರೈಸ್ ತಿಂತಾಯಿದ್ದೀವಿ. ಅದು ಅಡ್ಜಸ್ಟ್ ಆಗೋದು ತುಂಬ ಕಷ್ಟ. ಬ್ರೌನ್ ರೈಸು, ವೈಟ್ ರೈಸ್ ಆದರೆ ತುಂಬ ತಿಂದುಬಿಡ್ತೇನೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಬ್ರೌನ್ ರೈಸ್ ತಿನ್ನೋಣ ಅಂತೇಳಿ 15 ಡೇಸಿಂದ ಬ್ರೌನ್ ರೈಸ್ ಟ್ರೈ ಮಾಡ್ತಾಯಿದ್ದೀವಿ. ಇಷ್ಟು ದಿನ ಸ್ವಲ್ಪ ಫ್ಲೇವರ್ ರೈಸ್ ಮಾಡ್ಕೊತಾ ಇದ್ದೆ, ಸ್ವಲ್ಪ ಬ್ರೌನ್ ರೈಸ್ ಅಡ್ಜಸ್ಟ್ ಆಗೋವರೆಗೂ ಅಭ್ಯಾಸ ಆಗಲ್ಲ ಸ್ವಲ್ಪ ಅಂತೇಳಿ. ಫ್ಲೇವರ್ ರೈಸ್ ಆದರೆ ಸ್ವಲ್ಪ ಚೆನ್ನಾಗಿ ತಿನ್ಬೋದು, ಅಂದರೆ ಲೈಕ್ ಪಲಾವು ಬಿರಿಯಾನಿ ಆ ಥರದ್ದು ಮಾಡಿಕೊಂಡ್ರೆ ಸ್ವಲ್ಪ ತಿನ್ಬೋದಾಗಿತ್ತು. ಇನ್ನು 2-3 ಡೇಸಿಂದ ಮಾಮೂಲಿ ವೈಟ್ ರೈಸ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಇನ್ನು ಕರಿ ಬಂದು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ಟ್ರೆಂಡಿಂಗ್ ಆಗಿದೆ ಅಲ್ವಾ, ಇದು ಆಮ್ಲೆಟ್ ಕರಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಒಂದ್ಸಲಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ನಾನು ಬಂದು ಇದು ಆಮ್ಲೆಟ್ ಒಂದೊಂದೇ ತವ ಮೇಲೆ ಹಾಕ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪಡ್ಡು ಮಾಡೋದ್ರಲ್ಲಿ ಇರುತ್ತಲ್ಲ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಹಾಕ್ಕೊಂಡು ಆಮ್ಲೆಟ್ ಥರನೇ ಇರುತ್ತೆ ಹೇಳು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ. 4-5 ಮೊಟ್ಟೆಗೆ ತುಂಬ ಅಂದರೆ ತುಂಬ ಆಗೋದು, ಇವು ಜಾಸ್ತಿ ಆಯಿತು ಅನ್ನಿಸ್ತು ನನಗೆ. ಬಟ್ ನೈಟ್ವರೆಗೂ ಬಂತು. ನೈಟು ಇದರಲ್ಲಕ್ಕೆ ಚಪಾತಿ ಮಾಡ್ಕೊಳೋಣ ಹೇಳು ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ಈ ರೀತಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇದರಲ್ಲಿ ಉಪ್ಪು ಖಾರ ಆನಿಯನ್ ಎಲ್ಲ ಹಾಕ್ಬಿಟ್ಟು ಈ ರೀತಿ ಮಾಡ್ಕೋಬೇಕು. ಬಟ್ ಇದು ನನಗೇನು ಅಷ್ಟು ಇಷ್ಟ ಆಗಿಲ್ಲ, ಯಾಕಂದರೆ ನಮ್ಮ ವೈಟ್ ರೈಸಲ್ಲಿ ತಿಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಬಟ್ ಬ್ರೌನ್ ರೈಸ್ ಅಲ್ವ, ಬ್ರೌನ್ ರೈಸೇ ಟೇಸ್ಟ್ ಇರಲ್ಲ ನಾರ್ಮಲಾಗಿ. ಅದರಲ್ಲಿ ಅಂದರೆ ಸ್ವಲ್ಪ ಗ್ರೇವಿ ತುಂಬ ಹಾಕ್ಕೊಂಡ್ರೇ ಚೆನ್ನಾಗಿರೋದು. ಬಟ್ ನನಗೆ ಇದರಲ್ಲೂ ಸ್ವಲ್ಪ ಖಾರ ಆಗಿದ್ದಕ್ಕೆ ಲೈಟಾಗಿ ಮಿಕ್ಸ್ ಮಾಡ್ಕೊಂಡು ತಿಂದೆ, ಏನು ಅಷ್ಟು ಇಷ್ಟ ಆಗಿಲ್ಲ. ಬಟ್ ಜಿಶುಗೆ ಮಾತ್ರ ಇಷ್ಟ ಆಯಿತು. ಅವನು ನೈಟ್ ಚಪಾತಿಯಲ್ಲಿ ತಿಂದ, ಅವ್ನು ಚೆನ್ನಾಗಿದೆ ಅಮ್ಮ ಅಂತಲೇ ಹೇಳ್ದ. ಬಟ್ ನನಗೆ ಮಾತ್ರ ಏನೋ ಒಂಥರ ಅನ್ನಿಸ್ತು. ವೈಟ್ ರೈಸ್ಗೆ ಹಾಕ್ಕೊಂಡು ತಿಂದಿದ್ರೆ ಚೆನ್ನಾಗಿರ್ತಾ ಇತ್ತನೋ ಗೊತ್ತಿಲ್ಲ, ಬಟ್ ಬ್ರೌನ್ ರೈಸ್ ಅಲ್ವಾ ಸ್ವಲ್ಪ ಅಷ್ಟು ಟೇಸ್ಟ್ ಅನಿಸಿಲ್ಲ. ಚಪಾತಿಗೆ ತಿಂದೆ ನೈಟು, ಒಂದು ಆಮ್ಲೆಟ್ ಹಾಕ್ಕೊಂಡು ತಿಂದೆ, ಚೆನ್ನಾಗಿದೆ ಅನ್ನಿಸ್ತು.
ಬಟ್ ರೈಸಿಗೆ ಮಾತ್ರ ಸ್ವಲ್ಪ ಏನು ಅಷ್ಟು ಇಷ್ಟ ಅನಿಸಿಲ್ಲ ನನಗೆ. ಸ್ವಲ್ಪ ಬ್ರೌನ್ ರೈಸ್ ಯಾಕಂದರೆ ಸ್ವಲ್ಪ ಕಮ್ಮಿ ತಿಂತೀವಿ, ಸ್ವಲ್ಪ ತಿಂದರೂ ಅಷ್ಟೇ ನಮ್ಗೆ ಹೊಟ್ಟೆ ಫುಲ್ ಆಗುತ್ತೆ ಬ್ರೌನ್ ರೈಸ್. ಅದೇ ವೈಟ್ ರೈಸ್ ಆದರೆ ತುಂಬ ತಿಂದ್ಬಿಡ್ತೀವಲ್ಲ, ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ತಿಂತಾಯಿದ್ದೀನಿ. ವೈಟ್ ರೈಸು ಅನಿಸ್ತು, ಅದಕ್ಕೆ ಬ್ರೌನ್ ರೈಸ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬ್ರೌನ್ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಇನ್ನೂ ಅಷ್ಟೇ, ಇದು ಕರಿ ಬೇಗ ಆಗೋಗುತ್ತೆ, ಏನಿಲ್ಲ. ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಚಕ್ಕೆ ಲವಂಗ ಆನಿಯನ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಟೊಮೊಟೊ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ಖಾರ ಜೀರಿಗೆ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ನಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಆದಮೇಲೆ ನಾವು ಮಾಡ್ಕೊಂಡಿರೋ ಆಮ್ಲೆಟ್ಸ್ ಹಾಕ್ಕೊಂಡು ಇದು ಕುದಿಸ್ಕೋಬೇಕಷ್ಟೇ. ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ರೈಸ್ಗೆಲ್ಲ ಸ್ವಲ್ಪ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ನಾನು 1-2-3 ಹಾಕ್ಕೊಂಡೆ, ಹೇಳಿದೆ ಅಲ್ವಾ, ಏನು ಅಷ್ಟು ಇಷ್ಟ ಆಗಿಲ್ಲ. ಸೊ ನೀವು ಯಾರಾದರೂ ಟ್ರೈ ಮಾಡಿದರೆ ಹೇಳಿ, ಇನ್ನೊಂದು ಬೇರೆ ರೀತಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಅಂತ ಹೇಳ್ಬಿಟ್ಟು. ಬಟ್ ನನಗಂತೂ ಇದು ಇಷ್ಟ ಆಗಿಲ್ಲ, ಈ ರೀತಿ ಇತ್ತು. ನಾನು ವೀಕ್ ಫುಲ್ಲು ಬ್ರೌನ್ ರೈಸ್ ತಿಂದರೂ ವೀಕೆಂಡ್ ಮಾತ್ರ ವೈಟ್ ರೈಸೇ ಮಾಡ್ಕೊತೀನಿ. ಸೊ ವೀಕ್ ಫುಲ್ ಬ್ರೌನ್ ರೈಸ್ ತಿಂದಿತ್ತಲ್ಲ, ವೀಕೆಂಡ್ ಸ್ವಲ್ಪ ಚೆನ್ನಾಗಿ ತಿನ್ನೋಣ ಅಂದ್ಬಿಟ್ಟು ಸಂಡೇ ಮಾತ್ರ ಸ್ವಲ್ಪ ನಾನ್ ವೆಜ್ ಮಾಡ್ತೀನಲ್ವ, ಸೊ ನಾನ್ ವೆಜ್ಗೆ ವೈಟ್ ರೈಸೇ ಮಾಡ್ಕೊತಾ ಇರ್ತೀನಿ. ನೋಡಿ, ಇಷ್ಟೇ ರೈಸ್ ನಾನು ಹಾಕ್ಕೊಂಡಿರೋದು. ಇಷ್ಟು ರೈಸ್ಗೆ ಹೊಟ್ಟೆ ಫುಲ್ ಅನಿಸುತ್ತೆ. ಬ್ರೌನ್ ರೈಸ್ ಇಲ್ಲ ಅದು ಟೇಸ್ಟ್ ಇರಲ್ಲ ಅಲ್ವ, ತಿನ್ನೋಕ್ಕಾಗಲ್ಲ, ಏನೋ ಗೊತ್ತಿಲ್ಲ. ನಮ್ಮವ್ರು ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ, ಅವ್ರು ತಿಂತಾಯಿದ್ದಾರೆ ಆರಾಮಾಗಿ. ನಾನು ಇನ್ನೂ ಟೈಮ್ ತೊಗೋಬೇಕು ನನಗೆ. ಇನ್ನು ನಾವು ತಿಂದ್ಬಿಟ್ಟು ಇನ್ನು ಜಿಶು ಅಷ್ಟೊತ್ತಿಗೆ ಸ್ಕೂಲಿಂದ ಬಂದ. ಪಾಪುನು ಮಲ್ಲಿಗೆ ಎದ್ದೊಡಿದ್ಲು, ಅವಳಿಗೂ ತಿನ್ನಿಸ್ಬಿಟ್ಟು ನಾವು ಸ್ಕೂಲಿಂದ ಬಂದಮೇಲೆ ಅವನು ಔಟ್ಸೈಡ್ ಹೋಗ್ತಾಯಿದ್ರು. ಇವಳು ನೋಡಿ ಡೋರ್ ಹತ್ರನೇ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಲ್ಲ, ನಾನು ಹೋಗಬೇಕು ಅಂತ ಹೇಳ್ಬಿಟ್ಟು ಇನ್ನು ಅವಳಿಗೆ ಡೈವರ್ಟ್ ಮಾಡಬೇಕು ಅಂತೇಳಿ ಈ ಕಡೆ ಕರ್ಕೊಂಡ್ಬಂದರೆ ಟಿ ವಿಯಲ್ಲಿ ನನ್ನ ಫೋಟೋ ಬಂದಿದ್ದಕ್ಕೆ ಹೇಳ್ತಾ ಇದ್ದಾಳೆ, ನಾನು ಟಚ್ ಮಾಡಬೇಕು ಫೋಟೋನ ಅಂತೇಳಿ ಅಳ್ತಾ ಇದ್ದಾಳೆ ನೋಡಿ. ಸೊ ಇದು ಇಷ್ಟ ಆಗಿತ್ತು ಇವತ್ತಿನ ಲಾಗು. ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.